ಹಲೋ ಎಲ್ಲರಿಗೂ. ಅನೇಕ ಬಾರಿ ನಾವೆಲ್ಲರೂ ಯಾವುದೋ ಒಂದು ಕಾರಣದಿಂದ ತಲೆನೋವಿಂದ ತುಂಬ ಬಳಲ್ತಾ ಇರ್ತದೆ. ತಲೆ ಸಿಕ್ಕಾಪಟ್ಟೆ ಪೇಯ್ನ್ ಬರ್ತದೆ, ಒನ್ ಸೈಡ್ ಹೆಡೇಕ್ ಅಂತೀವಿ, ಮೈಗ್ರೇನ್ ಅಂತಾರೆ, ಅಥವಾ ತಲೆ ತುಂಬ ಭಾರ ಆಗೋದು. ಅನೇಕ ಬಾರಿ ಈ ಐಬ್ರೋಸ್ ಮೇಲೆ ಸತತವಾಗಿ ನೋವು ಬರೋದು. ಈ ಎಲ್ಲದಕ್ಕೂ ನಾವು ಮಾತ್ರೆಗಳ ಮೂಲ ಹೋಗ್ತೇವೆ, ಮಾತ್ರೆಗಳು ತೆಕ್ಕೊಂಡು ಅದರಿಂದ ನೋವು ಕಮ್ಮಿ ಆಯಿತು ಅನ್ನೋ ಒಂದು ಭಾವನೆಯಲ್ಲಿ ನಾವಿರ್ತೇವೆ. ಆದರೆ ಮೂಲತಃ ಇದರ ಕಾರಣ ಏನು? ಇದರ ಕಾರಣ ನಮ್ಮ ಕಣ್ಣುಗಳಿಗೆ ಆಗುತ್ತಿರುವಂತಹ ಸ್ಟ್ರೈನ್. ನಮ್ಮ ಕಣ್ಣುಗಳು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸ್ ಆರ್ಗನ್. ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಹಾಗೂ ಅತ್ಯಂತ ಪ್ರಭಾವಕಾರಿ ಒಂದು ಸೆನ್ಸ್ ಆರ್ಗನ್ ಅಂದರೆ ಅದು ನಮ್ಮ ಕಣ್ಣುಗಳು. ನೋಡಿ, ಬೆಳಗಿನಿಂದ ರಾತ್ರಿಯವರೆಗೂ, ನಾವು ಎದ್ದಾಗಲಿಂದ ಮಲಗುವವರೆಗೂ ಅನೇಕ ಬಾರಿ ನಾವು ಬ್ರೈಟ್ ಲೈಟ್ನ ನೋಡ್ಬೋದು, ಸನ್ಲೈಟಲ್ಲಿ ಹೊರಗೆ ಹೋಗ್ಬೋದು, ಅಥವಾ ಧೂಳು. ಇದು ಎಲ್ಲದರಿಂದ ಏನಾಗ್ತದೆ, ನಾವು ಕಣ್ಣನ್ನು ಓಪನ್ ಮಾಡಿ ಕ್ಲೋಸ್ ಮಾಡೋ ಆ ಐಲಿಡ್ ಮೂಮೆಂಟ್ಸ್ ಏನಿದೆ, ದ ಐಬಾಲ್ ಮೂಮೆಂಟ್ಸ್ ಏನಿದೆ, ಇದನ್ನು ಕಂಟ್ರೋಲ್ ಮಾಡುವಂಥ ಐ ಮಸಲ್ಸ್ ಅದು ವೀಕ್ ಆಗ್ತಾ ಹೋಗುತ್ತೆ. ಸೊ ಅದರ ಪ್ರಭಾವ, ಅದು ಯಾವಾಗ ವೀಕ್ ಆಗ್ತಾ ಹೋಗುತ್ತೋ ಆ ಮೂಮೆಂಟ್ಸು ವಿಲ್ ನಾಟ್ ಬಿ ಪ್ರಾಪರ್. ಇದ್ರ ಮೂಲ ಕಾರಣ ಏನು? ಬ್ರೈಟ್ ಲೈಟ್ ಬರೋದು, ಅಥವಾ ಧೂಳಾಗೋದು, ಅಥವಾ ಅತ್ಯಂತ ಗಾಳಿ ಬೀಸೋದು. ಇದು ಎಲ್ಲದರಿಂದಲೂ ಪ್ರಭಾವ ಬೀರ್ತದೆ. ಇದರಿಂದ ಏನಾಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ದೂರದೃಷ್ಟಿ, ಅಥವಾ ದೂರದ್ದು ಕಾಣದೇ ಇರೋದು ಅಥವಾ ಹತ್ತಿರದ್ದು ಕಾಣದೇ ಇರೋದು, ಆ ಲೆನ್ಸು ಏನು ಫೋಕಸ್ ಮಾಡಬೇಕು ಕರೆಕ್ಟಾಗಿ ರೆಟಿನಾ ಮೇಲೆ ಅದು ಮಾಡೋದಿಲ್ಲ. ಬಿಕಾಸ್ ಆಫ್ ದ ಫೆಟಿಗ್ನೆಸ್ ಆಫ್ ದ ಮಸಲ್. ಐ ಮಸಲ್ನಲ್ಲಿ ಫೆಟಿಗ್ನೆಸ್ ಇರುತ್ತೆ. ಹಾಗಾಗಿ ಈ ಕಣ್ಣುಗಳು ಒಮ್ಮೆ ಸುಸ್ತಾದರೆ, ಒಮ್ಮೆ ಅದು ಫೆಟಿಗ್ ಆಯಿತು ಅಂತಂದರೆ, ಒಮ್ಮೆ ಅದರಲ್ಲಿ ನಿಶಕ್ತಿ ಬಂತು ಅಂದರೆ, ವೀಕ್ನೆಸ್ ಬಂತು ಅಂತಂದರೆ, ಹಲವಾರು ಬಾರಿ ನಾವು ಡ್ರಾಪ್ಸ್ ಹಾಕ್ಕೊತೇವೆ, ಅಥವಾ ಆಫ್ಥಾಲ್ಮಾಲಜಿಸ್ಟ್ ಬಳಿ ಹೋಗಿ ಕಣ್ಣನ್ನು ಟೆಸ್ಟ್ ಮಾಡಿಸ್ತೇವೆ. ಈ ಕಣ್ಣು ನಮ್ಮದು ಫೋಕಸ್ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಇನ್ ಕೇಸ್ ಫೋಕಸ್ಸಲ್ಲಿ ಚೇಂಜಸ್ ಇತ್ತು ಅಂತಂದರೆ ಲೆನ್ಸ್ ಪ್ಲೇಸ್ ಮಾಡಿ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ನ ನಾವು ಬಳಸ್ತೇವೆ. ಇದು ವಿ ಆರ್ ಟ್ರೈಂಗ್ ಟು ಫೋಕಸ್ ದ ಆಬ್ಜೆಕ್ಟ್ ಆನ್ ದ ರೆಟಿನಾ. ಬಟ್ ಮೂಲ ಕಾರಣ ಏನದಕ್ಕೆ? ವೀಕ್ನೆಸ್ ಆಫ್ ಮಸಲ್ಸ್. ಸೊ ಈ ವೀಕ್ನೆಸ್ ಆಫ್ ಮಸಲ್ಸಿಂದ ಕಣ್ಣಿಗಾಗುವಂಥ ಸ್ಟ್ರೈನ್ನಿಂದ ಹಲವಾರು ಬಾರಿ ನಾವು ನೈಟ್ ಡ್ರೈವಿಂಗ್ ಮಾಡಬೇಕಾದ್ರೆ ನೀವು ನೋಡ್ಬೋದು, ಆ ಎದುರುಗಡೆಯಿಂದ ಬರುವಂಥ ಲೈಟು, ಆ ವೆಹಿಕಲ್ ಲೈಟ್ ಇರುತ್ತಲ್ಲ, ಅದು ತುಂಬ ಪ್ರಿಕ್ಕಿಂಗ್ ಆಗಿರುತ್ತೆ, ತುಂಬ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ. ಬಿಕಾಸ್ ಇದು ಎಲ್ಲ ಲೈಟ್ನಲ್ಲೂ ಅತ್ಯಂತ ಹಾರ್ಮ್ಫುಲ್ ಲೈಟ್ ಅಂತಂದರೆ ಬ್ಲೂ ಲೈಟ್ ಅಂತೀವಿ. ಆ ಬ್ಲೂ ಲೈಟು ಇಟ್ ಈಸ್ ವೆರಿ ಪ್ರಿಕ್ಕಿಂಗ್ ಆ್ಯಂಡ್ ಸ್ಟ್ರೈನ್ಫುಲ್ ಫಾರ್ ದ ಐ. ಹಾಗಾಗಿ ಸಾಕಷ್ಟು ಬಾರಿ ನಾವುಗಳು ಈ ನೈಟ್ ಡ್ರೈವಿಂಗ್ ಮಾಡಿದಾಗ, ಅಥವಾ ಈ ಬ್ರೈಟ್ ಲೈಟಿಂದ ಹೊರಗೆ ಬಂದಾಗ ವಿ ಹ್ಯಾವ್ ಅ ಸ್ಟ್ರೈನ್ಡ್ ಐ. ನೋಡಿ, ಒಮ್ಮೆ ಕಣ್ಣುಗಳು ಸ್ಟ್ರೈನ್ ಆದರೆ ಇಟ್ ಎಫೆಕ್ಟ್ಸ್ ದ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ. ಬ್ರೈನ್ನಲ್ಲಿ ಅದೊಂದು ಭಾಗ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್. ಆ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಗೆ ಕಮ್ಯುನಿಕೇಷನ್ ಕಣ್ಣಿಂದ ಕರೆಕ್ಟಾಗಿ ಹೋಗಿಲ್ಲ ಅನ್ನೋ ಪಕ್ಷದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದ ಎಪಿಫೈಸಿಸ್ ಆರ್ ಪೀನಿಯಲ್ ಗ್ಲ್ಯಾಂಡ್. ಅದು ಪಿಟ್ಯೂಟರಿ ಹಿಂಭಾಗ ಇರ್ತದೆ, ಪೀನಿಯಲ್ ಗ್ಲ್ಯಾಂಡ್ ಅಂತ. ಪೀನಿಯಲ್ ಗ್ಲ್ಯಾಂಡ್ ಒಮ್ಮೆ ಎಫೆಕ್ಟ್ ಆಯಿತು ಅಂತಂದರೆ ಅದರಿಂದ ಸೆಕ್ರೀಟ್ ಆಗ್ತಾ ಇರುವಂಥ ಮೆಲಟೋನಿನ್ ಹಾರ್ಮೋನ್ ಏನಿದೆ ಅದರಲ್ಲಿ ವ್ಯಥೆ ಉಂಟಾಗುತ್ತೆ. ಇಟ್ ವಿಲ್ ಬಿ ಡೆಫಿಸಿಟ್. ಮೆಲಟೋನಿನ್ ಸೆಕ್ರೀಷನ್ ಕಮ್ಮಿ ಆದರೆ ನಿದ್ದೆ ಬರೋದಿಲ್ಲ. ಸೊ ಸ್ಲೀಪ್ಗೆ ಮತ್ತು ಕಣ್ಣಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ನಾವು ಕಣ್ಣುಗಳು ವೀಕ್ನೆಸ್ ಜಾಸ್ತಿ ಆಯಿತು ಅಂತಂದರೆ ಯೂಶ್ವಲಿ ನಿದ್ದೆ ಬರದೇ ಇರೋದು ಒಂದು ಸಿಂಪಲ್ ಸಿಂಪ್ಟಮ್ ಅನ್ಬೋದು. ಇಟ್ ಸ್ಟಾರ್ಟ್ಸ್ ವಿತ್ ದ್ಯಾಟ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಂಗ್ ರನ್ನಲ್ಲಿ ಇಟ್ ಟರ್ನ್ಸ್ ಇನ್ ಟು ಇನ್ಸೋಮ್ನಿಯಾ, ನಿದ್ದೆ ವ್ಯಥೆ. ಆ್ಯಂಡ್ ಯಾವಾಗ ನಮಗೆ ನಿದ್ದೆ ಕಮ್ಮಿ ಉಂಟಾಗುತ್ತೋ ಆಗ ನಾನಾ ಮೆರಿಡಿಯನ್ಸ್ ಎಫೆಕ್ಟ್ ಆಗ್ತವೆ.
ಮೆರಿಡಿಯನ್ಸ್ ಎಫೆಕ್ಟ್ ಆದಾಗ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇಟ್ಸ್ ಗೋಯಿಂಗ್ ಟು ಎಫೆಕ್ಟ್ ದ ಆರ್ಗನ್ಸ್, ಎಸ್ಪೆಷಲಿ ದ ಲಿವರ್, digestive problems, and several types of indications of gastrointestinal dysfunction ದೇಹದಲ್ಲಿ ಉಂಟಾಗುತ್ತೆ. ಇದೆಲ್ಲದಕ್ಕೂ ಮೂಲ ಕಾರಣ ಕಣ್ಣು. ಸೊ ಇದನ್ನು ಪ್ರಿವೆಂಟ್ ಹೆಂಗೆ ಮಾಡೋದು? ಮೊದಲನೇದಾಗಿ ಬ್ರೈಟ್ ಲೈಟ್ನ ಮೊಬೈಲ್ ಅಥವಾ ನಮ್ಮ ಲ್ಯಾಪ್ಟಾಪ್ಸು ಅಥವಾ ಕಂಪ್ಯೂಟರ್ಸು ಅಥವಾ ಟಿ ವಿ ಅಥವಾ ಡ್ರೈವ್ ಮಾಡಬೇಕಾದ್ರೆ ಆಪೋಸಿಟಿಂದ ಬರುವಂಥ ಲೈಟು, ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಶುಡ್ ಪುಟ್ ಅ ಶೀಲ್ಡ್. ಕಣ್ಣು ಮುಂದೆ ಒಂದು ಶೀಲ್ಡ್ ಇರಬೇಕು. ಆ ಕಣ್ಣು ಮುಂದೆ ಬರುವಂಥ ಶೀಲ್ಡು ಇಟ್ ಶುಡ್ ಪ್ರಿವೆಂಟ್ ಯು ಫ್ರಮ್ ದ ಬ್ಲೂ ಲೈಟ್. ಸೊ ಈ ಲೆನ್ಸ್ಗೆ ಆ್ಯಂಟಿ ಬ್ಲೂ ಲೆನ್ಸ್ ಅಂತಾರೆ. ಅಂದರೆ ಇದರಲ್ಲಿ ಯಾವುದೇ ಥರದ ಲೈಟ್ ಬಂದರೂ ಬ್ಲೂ ಲೈಟ್ನ ಫಿಲ್ಟರ್ ಮಾಡುತ್ತೆ. ಪ್ರಿಕ್ಕಿಂಗ್ ಬ್ಲೂ ಲೈಟ್ಸ್ ಆರ್ ಫಿಲ್ಟರ್ಡ್, ನಂಬರ್ 1 ಕಾಸ್. ಸೊ ಈ ಲೆನ್ಸುಗಳು ಹಲವಾರು ಕಂಪನಿಯಲ್ಲಿ ಲಭ್ಯವಿದೆ. ಲೆನ್ಸ್ ಕಾರ್ಟು ಇತ್ಯಾದಿ ಅನೇಕ ಕಂಪನಿಗಳಲ್ಲಿ ನೀವು ಕೇಳ್ಬೋದು ಆ್ಯಂಟಿ ಬ್ಲೂ ಲೆನ್ಸ್ ಅಂತ ಕೇಳಿ. ಇದನ್ನು ಯಾರು ಬೇಕಾದ್ರೂ ಬಳಸ್ಬೋದು. ಆ್ಯಂಡ್ ಪ್ರಿಸ್ಕ್ರೈಬ್ಡ್ ಲೆನ್ಸ್ ಇರೋರು ಅಥವಾ 0 ಪವರ್ ಇರೋರು, ಯು ಆರ್ ಸ್ಟಿಲ್ ಎಲಿಜಿಬಲ್ ಟು ವೇರ್ ದಟ್. ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಕಣ್ಣಿಗೆ ಸ್ಟ್ರೈನ್ ಕಮ್ಮಿ ಆಗ್ತದೆ. ಆದರೆ ಅಷ್ಟೇ ಸಾಲದು, ಕಣ್ಣಿಗೆ ಆಕ್ಸಿಜನ್ ಬೇಕು. ಇಟ್ ರಿಕ್ವೈರ್ಸ್ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್. ಹಾಗೂ ಇಟ್ ರಿಕ್ವೈರ್ಸ್ ಫ್ರೆಶ್ನೆಸ್. ಕಣ್ಣಿಗೆ ಯಾವಾಗಲೂ ತಂಪಾಗಿ ಫ್ರೆಶ್ ಆಗಿರಬೇಕು. ಅದು ರಕ್ತ ಸಂಚಾರ ಸರಿ ಇರಬೇಕು, ಬ್ಲಡ್ ಸರ್ಕ್ಯುಲೇಷನ್ ಸರಿ ಇರಬೇಕು. ಸೊ ಇದು ಎಲ್ಲನೂ ನಮಗೆ ಬೇಕು ಅಂದರೆ ಯು ನೀಡ್ ಸಮ್ ಅಡಿಷ್ನಲ್ ಟೆಕ್ನಾಲಜಿ. ಈ ಕನ್ನಡಕ ನಾನೇನು ಬಳಸ್ತಾ ಇದ್ದೇನೆ, ಇದು ಆರ್ಡಿನರಿ ಕನ್ನಡಕ ಅಲ್ಲ. ಅಫ್ಕೋರ್ಸ್ ಈ ಲೆನ್ಸ್ ಬಂದು ಆ್ಯಂಟಿ ಬ್ಲೂ ಲೆನ್ಸ್. ಬಟ್ ಈ ಫ್ರೇಮ್ ಇದೆಯಲ್ಲ, ದಿಸ್ ಫ್ರೇಮ್, ಈ ಫ್ರೇಮ್ ಮಾಡಿರೋದು ಲಾವಾರಸದಿಂದ. ಅಂದರೆ ವಾಲ್ಕೆನೋಸಲ್ಲಿ ಬರುವಂಥ ಲಾವಾರಸದಲ್ಲಿ ಒಂದು ಲೇಯರ್, ಆ ಲೇಯರಿಂದ ಇದನ್ನು ಫಾರ್ಮೇಷನ್ ಮಾಡಿದ್ದಾರೆ. ಇದರದ್ದು ಮುಖ್ಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂದರೆ ಇಟ್ ರಿಲೀಸಸ್ ನೆಗೆಟಿವ್ ಅಯಾನ್ಸ್. ನೆಗೆಟಿವ್ ಅಯಾನ್ಸ್ನ ರಿಲೀಸ್ ಮಾಡುತ್ತೆ. ನೋ ಚಾರ್ಜಿಂಗ್, ನೋ ಸೆಲ್, ನಥಿಂಗ್. ಇಟ್ ಜಸ್ಟ್ ಕೀಪ್ಸ್ ರಿಲೀಸಿಂಗ್ ದ ನೆಗೆಟಿವ್ ಅಯಾನ್ಸ್. ನೆಗೆಟಿವ್ ಅಯಾನ್ಸಿಂದ ನಮಗಾಗುವಂಥ ಬೆನಿಫಿಟ್ಸ್ ಏನು? ಒಂದು, ಯಾವುದೇ ಥರದ ಧೂಳು, ನಮಗೆ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಧೂಳು, 2.5 ಪಾರ್ಟಿಕಲ್ ಮ್ಯಾಟರ್ ಅಂತೀವಿ, 2.5 PM ಅಂತೀವಿ. ಸೊ ಇಂತಹ ಸೂಕ್ಷ್ಮ ಧೂಳುಗಳನ್ನು ಸಹ ಈ ನೆಗೆಟಿವ್ ಅಯಾನು ಅಟ್ಯಾಚ್ ಆಗಿ ಅದನ್ನು ಕೆಳಗೆ ತರುತ್ತೆ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ಯುವರ್ ಐ. ನಂಬರ್ 2, ಇಟ್ ಪ್ರೊವೈಡ್ಸ್ ಎನಾರ್ಮಸ್ ಅಮೌಂಟ್ ಆಫ್ ಆಕ್ಸಿಜನ್ ಟು ಯುವರ್ ಐ. ಕಣ್ಣಿಗೆ ಅಧಿಕ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಸ್ ಇಂಪ್ರೂವ್. ಓವರಾಲ್ ನಾವು ಮಾಡಬೇಕಾಗಿರೋದು ಜಸ್ಟ್ ವೇರ್ ದಿಸ್ ಲೆನ್ಸ್. ಇದು 0 ಪವರ್ ಲೆನ್ಸ್, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೇವಲ 10 ರಿಂದ 15 ನಿಮಿಷದಲ್ಲಿ ನಿಮಗೆ ಯಾವುದೇ ಥರದ ತಲೆನೋವಿದ್ದರೆ, ಎನಿ ಟೈಪ್ ಆಫ್ ಹೆಡೇಕ್, ಇಟ್ ಈಸ್ ರಿಡ್ಯೂಸ್ಡ್, ಕಮ್ಮಿ ಆಗ್ತದೆ. ಎರಡನೇದು, ಕಣ್ಣಿನ ಸ್ಟ್ರೈನ್ ಏನಿದೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಆ್ಯಂಡ್ ಯುವರ್ ಸ್ಲೀಪ್ ಸೈಕಲ್ ಈಸ್ ಇಂಪ್ರೂವ್ಡ್. ಒಳ್ಳೆ ನಿದ್ದೆ, ರೈಟ್, ವೆರಿ ಗುಡ್ ಸ್ಲೀಪ್ ಸೈಕಲ್. ಕಣ್ಣು ಸುತ್ತೂರ 6 ಮೆರಿಡಿಯನ್ಸ್ ಇದ್ದಾವೆ. ಆ ಮೆರಿಡಿಯನ್ಸ್ನಲ್ಲಿ ಎನರ್ಜಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಆರ್ಗನ್ ಫಂಕ್ಷನಿಂಗ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯಾರಿಗೆ ಮಯೋಪಿಯಾ ಅನ್ನೋ ಪ್ರಾಬ್ಲಮ್ಸ್ ಇದೆ, ಲಾಂಗ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್, ಇವರಿಗೆ ಯೂಶ್ವಲ್ ಆಗಿ ಲಾಂಗ್ ರನ್ನಲ್ಲಿ 2 ಮಂತ್ಸ್ 3 ಮಂತ್ಸ್ ಸತತವಾಗಿ ಈ ಕನ್ನಡಕನ ಬಳಸಿದಾಗ ಸಾಕಷ್ಟು ಬೆನಿಫಿಟ್ಸ್, ಅವ್ರ ಪವರ್ಸಲ್ಲಿ ಸಾಕಷ್ಟು ಇಳಿಕೆಗಳು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಕಣ್ಣಲ್ಲಿ ಉರಿ ಬರೋದು, ಡ್ರೈ ಐ ಅಂತೀವಿ, ಕಣ್ಣು ಡ್ರೈ ಆಗಿಬಿಡುತ್ತೆ ಕೆಲವೊಮ್ಮೆ, ತುಂಬ ನವೆ ಆಗೋದು, ಊತ ಬರೋದು, ಕಣ್ಣಲ್ಲಿ ನೋವು, ರೆಡ್ನೆಸ್ ಇನ್ ದ ಐ, ತುಂಬ ಗೀಜು ಕಟ್ಟೋದು, ಇದೆಲ್ಲನೂ ಕಣ್ಣಿನ ಒಂದು ಡಿಸ್ಫಂಕ್ಷನ್ ಅಥವಾ ಅದರ ವೀಕ್ನೆಸ್ನ ಸೂಚನೆಗಳು. ಇದು ಯಾವುದೂ ಬರದೇ ಇರೋಂಗೆ ಈ ಕನ್ನಡಕ ತಡೆಗಟ್ಟುತ್ತೆ. ಪ್ಲಸ್ ಯಾರ್ಯಾರು ನೈಟ್ ಡ್ರೈವಿಂಗ್ ಮಾಡ್ತೀರ, ನೈಟ್ ಡ್ರೈವಿಂಗ್, ಸಿಟಿ ಡ್ರೈವಿಂಗ್ ಯಾರು ಮಾಡ್ತಾಯಿದ್ದೀರ, ಅವರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅನ್ಬೋದು. ಯಾಕೆಂದರೆ
ಎದುರಿಗಿಂದ ಬರುವಂಥ ವೆಹಿಕಲ್ಸು ಅವನ ಹೈ ಬೀಮಲ್ಲಿ ಬಂದರು, ಲೋ ಬೀಮಲ್ಲಿ ಬಂದರು, ನಿಮ್ಮ ಕಣ್ಣುಗಳಿಗೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ. ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಯುವರ್ ಐ. ಸೊ ನಮ್ಮ ಹೆಲ್ತು ನಮ್ಮ ಕೈನಲ್ಲಿದೆ. ನಮ್ಮ ಕಣ್ಣುಗಳ ಆರೋಗ್ಯ ನಾವು ಕಾಪಾಡ್ಕೋಬೋದು. ಇದು ಒಂದು ಅತ್ಯಂತ ಉನ್ನತ ಮಟ್ಟದ ಆವಿಷ್ಕಾರ ಅನ್ಬೋದು. ಯಾಕೆಂದರೆ ಈ ಪ್ರೈಫ್ ಇಂಟರ್ನ್ಯಾಷನಲ್ ಅವರು ಈ NV ಸ್ಪೆಕ್ ಅನ್ನೋ ಕನ್ನಡಕನ ರಿಲೀಸ್ ಮಾಡಿದ್ದಾರೆ. ಇಟ್ಸ್ ಅವೈಲಬಲ್ ಇನ್ ಮಲೇಷಿಯಾ ಆ್ಯಂಡ್ ಫ್ಯೂ ಮಾಡೆಲ್ಸ್ ಆರ್ ಅವೈಲಬಲ್ ಇನ್ ಇಂಡಿಯಾ. ಯಾರಿಗೆ ಕಣ್ಣಿನ ಯಾವುದೇ ಥರದ ದೌರ್ಬಲ್ಯತೆ ಇದೆಯೋ ಅಥವಾ ಯಾವುದೇ ಥರದ ವೀಕ್ನೆಸ್ ಸಿಂಪ್ಟಮ್ಸ್ ಎನಿ ಟೈಪ್ ವಾಟ್ ಎವರ್ ಯು ಹ್ಯಾವ್, ದಯವಿಟ್ಟು ಇದನ್ನು ಬಳಸಿ. ಮಾತ್ರೆಗಳು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಯು ಹ್ಯಾವ್ ಟು ಪ್ರಿವೆಂಟ್ ಯುವರ್ ಐ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ವೇ. ಇಟ್ ಕ್ಯಾನ್ ಬಿ worn in the daytime, it can be worn in the night time, and it can be worn during journey, it can be worn during driving, any time. ನೀವು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಕಂಪ್ಯೂಟರ್ಸ್ ಇಂದ ಬರೋವಂತಹ ಬ್ಲೂ ಲೈಟ್ನ ತಡೆಯುವಂಥ ಕೆಪಾಸಿಟಿ ಈ ಕನ್ನಡಕಕ್ಕಿದೆ. ಪ್ಲಸ್ ಯು ವಿಲ್ ಹ್ಯಾವ್ ದ ಫ್ರೆಶ್ ಐ ಎವ್ರಿ ಟೈಮ್, ರೈಟ್? ಸೊ ಯು ಆಲ್ ಕ್ಯಾನ್ ಟ್ರೈ ದಿಸ್ before getting into invasive process, before getting into medications. Try ಮಾಡಿ.